ಸ್ನೇಹಿತರೆ, ನಾನೀಗ ಹಂಪಿಯಿಂದ 3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಗುಪ್ತ ಸ್ಥಳದಲ್ಲಿರುವ ದೇವಸ್ಥಾನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ಒಂದು ಹಿಡನ್ ಪ್ಲೇಸ್ನಲ್ಲಿದೆ. ಹೆಚ್ಚಾಗಿ ಜನರು ಈ ದೇವಸ್ಥಾನ ನೋಡಲಿಕ್ಕೆ ಹೋಗೋದಿಲ್ಲ. ಬನ್ನಿ, ನಾನೀಗ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ನೀವು ಹಂಪಿಯಿಂದ ಉದ್ಯಾನ ವೀರಭದ್ರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಬಂದು ಈ ರಸ್ತೆಯಲ್ಲಿ ಎಡಕ್ಕೆ ತಿರುಗಿ ಪುರಾತನ ಸರಸ್ವತಿ ದೇವಸ್ಥಾನದ ಹತ್ತಿರದಿಂದ ನೀವು ಹೋಗಬೇಕು. ಹೋಗುವ ದಾರಿ ಮಧ್ಯದಲ್ಲಿಯೇ ಈ ಅದ್ಭುತವಾದ ಫಾಲ್ಸ್ ನೋಡಿದೆ. ತುಂಬ ಅದ್ಭುತವಾಗಿದೆ ಈ ಫಾಲ್ಸ್. ಪ್ರಕೃತಿಯ ಒಂದು ರಮಣೀಯ ದೃಶ್ಯ ಅಂತ ಹೇಳ್ಬೋದು. ಇದನ್ನು ಮಲೆನಾಡಿನ ಥರ ಇದೆ ಇದು. ಸ್ನೇಹಿತರೆ, ನೀವಿನ್ನೂ ನನ್ನ ಹಂಪಿ ಟ್ರಾವೆಲ್ ಟೈಮನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಹಂಪಿಯಲ್ಲಿರ್ತಕ್ಕಂಥ ತುಂಬ ವಿಶೇಷವಾದ ಒಂದು ದೇವಸ್ಥಾನ ನಿಮಗೆ ತೋರಿಸ್ಲಿಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಇದು ಕಾಮಲಾಪುರ ಮತ್ತು ಯಾವುದಿದು ದೇವಸ್ಥಾನ, ನಮ್ಮ ಮಾತಂಗ ಪರ್ವತ ಮಧ್ಯೆ ಇರತಕ್ಕಂಥ ತುರ್ತು ಕಾಲುವೆ. ಈ ತುರ್ತು ಕಾಲುವೆ ಭಾಗದಲ್ಲಿ ನೀವು ಬಂದರೆ ಈ ದೇವಸ್ಥಾನ ನೋಡ್ಬೋದು. ಇದೇ ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಬನ್ನಿ, ದೇವಸ್ಥಾನ ಹೇಗಿದೆ ಅಂತ ನಾವೀಗ ತಿಳ್ಕೊಳ್ಳೋಣ. ನೀವು ಪಕ್ಕದಲ್ಲಿ ಇಲ್ಲಿ ನೋಡ್ಬೋದು, ಇದು ಮಾತಂಗ ಪರ್ವತ, ಬಾಳೆ ತೋಟ, ಮಾತಂಗ ಪರ್ವತ. ಮಾತಂಗ ಪರ್ವತಕ್ಕೆ ಇಲ್ಲಿಂದ ಕೂಡ ಒಂದು ರಸ್ತೆ ಇದೆ. ಇಲ್ಲಿಂದ ಕೂಡ ನೀವು ಮಾತಂಗ ಪರ್ವತ ಟ್ರೆಕ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ನಾವೀಗ ಆ ದೇವಸ್ಥಾನ ನೋಡ್ಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಮಳೆ ಬಂದಿರೋದ್ರಿಂದ ಭಾಳ ತಂಪೈತೆ ವಾತಾವರಣ. ಈ ರಸ್ತೆಯ ಮುಖಾಂತರ ನಾವು ಈ ದೇವಸ್ಥಾನಕ್ಕೆ ಸ್ವಾಮಿ ದೇವಸ್ಥಾನ ಇದೆ ಅನ್ಲಿಕ್ಕೆ ಈ ಬಂಡೆಯ ಮೇಲೆ ಚಿಹ್ನೆ ಇದೆ. ಸ್ನೇಹಿತರೆ, ಈಗ ನೋಡ್ಬೋದು, ಇದೇ ದೇವಸ್ಥಾನ, ಆದಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ. ಬನ್ನಿ, ಈ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ನಾವೀಗ. ಕಟ್ ಮಾಡಿಸ ಆಫ್ ಮಾಡಿ ಯಾವ ರೀತಿ ಇದೆ ನೋಡ್ಬೋದು. ಇಲ್ಲಿ ಎಷ್ಟು ಕಾಲು ಇರ್ತದಕ್ಕೆ? 100 ಕಾಲು, 1000 ಕಾಲು. ನಿನ್ನೆ ಮಳೆ ಬಂದು ತಂಪಾಗಿರೋದ್ರಿಂದ ದೇವಸ್ಥಾನ ತುಂಬ ಸಹಸ್ರ ಪದಿಗಳಿವೆ. ಸ್ನೇಹಿತರೆ, ನಾನೀಗ ಆದಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ. ಇದೇ ಆದಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಮೊಟ್ಟ ಮೊದಲ ಬಾರಿಗೆ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ತುಂಬ ವಿಶೇಷವಾದ ದೇವಸ್ಥಾನ ಅಂತ ಹೇಳ್ಬೋದು. ಯಾರು ಜನಸಂಖ್ಯೆ ಇರದ ದೇವಸ್ಥಾನ, ಹೆಚ್ಚಾಗಿ ಜನರಲ್ಲಿ ಬರೋದಿಲ್ಲ. ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ನಾವು ಈಗ ದೇವಸ್ಥಾನ ಒಳಗಡೆ ಹೋಗೋಣ. ಸಾಕಷ್ಟು ಸತ್ತ ಪರಿಗ ಏನಪ್ಪ ಸಿಕ್ಕಾಪಟ್ಟೆ ಹೊಲ ಹುಳುಗಳು. ಇವೇನು ಮಾಡೋದಲ್ಲ. ಹಾಂ, ಈ ದೇವಸ್ಥಾನ ಪಶ್ಚಿಮಾಭಿಮುಖವಾಗಿದ್ದು ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಾಣ ಮಾಡಲಾಗಿದೆ. ನೈಸರ್ಗಿಕ ಬಂಡೆಯ ಮೇಲೆ ಕೆತ್ತಿದ ವೆಂಕಟೇಶ್ವರ ಸ್ವಾಮಿಯ ಉಬ್ಬು ಶಿಲ್ಪವನ್ನು ಕಾಣಬಹುದು. ಈ ದೇವಸ್ಥಾನ ಇತ್ತೀಚೆಗೆ ನವೀಕರಣಗೊಂಡಿದೆ. ಮಳೆ ಬಂದ್ರಿಂದ ಸಾಕಷ್ಟು ಹುಳುಗಳು ಬಂದವು ಇಲ್ಲಿ. ಸೊ ಸಾಕಷ್ಟು ಹುಳುಗಳು ನೀವು ನೋಡ್ಬೋದು ಇಲ್ಲಿ. ನೋಡಿಗ ಸಹಸ್ರಪದಿಗಳು ಅಂತೆ ನೋಡಿ, ಎಷ್ಟೊಂದು ಬಿದ್ದಿದೆ ಒಳಗಡೆ ಎಲ್ಲ ಹುಳುಗಳು. ಎಲ್ಲಿ ಕಾಲಿಟ್ಟು ಬಿಡ್ತೀವಿ ಅನ್ನೋ ಭಯ. ನನ್ನ ಎದುರಿಗೆ ಕಾಣೋದೇ
ವೆಂಕಟೇಶ್ವರ ಸ್ವಾಮಿಯ ಗರ್ಭಗುಡಿ. ಸ್ಟ್ಯಾಂಡ್ ಮಾಡಿ ಆಪರೇಟ್ ಮಾಡ್ರ. ಇದು ತುಂಬ ಪ್ರಶಾಂತವಾದ ಸ್ಥಳದಲ್ಲಿದೆ. ಯಾರು ಬರದೇ ಇರತಕ್ಕಂಥ ಸ್ಥಳ ಇದು. ಇಲ್ಲಿ ನೋಡ್ತಾರೆ, ಇದೆ ಆದಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ನೋಡ್ಬೋದು ದೇವಸ್ಥಾನ ಯಾವ ರೀತಿ ಇದೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನ ಯಾವಾಗಲೂ ಮುಚ್ಚಿರುವುದರಿಂದ ಕಿಟಕಿಯ ಮೂಲಕ ನಾನು ನಿಮಗೆ ವೆಂಕಟೇಶ್ವರನ ದರ್ಶನ ಮಾಡಿಸ್ತಾ ಇದ್ದೀನಿ. ಮತ್ಸ್ಯಾವತಾರದಲ್ಲಿದ್ದಾನೆ. ಇದು ಒಂದು ಗೌಪ್ಯ ಸ್ಥಳದಲ್ಲಿದೆ. ಹೆಚ್ಚಾಗಿ ಜನರು ಈ ದೇವಸ್ಥಾನಕ್ಕೆ ಬರೋದಿಲ್ಲ. ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ನಾನೀಗ ಈ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಇದೆ ಆದಿ ವೆಂಕಟೇಶ್ವರ ದೇವಸ್ಥಾನ. ಪುರಾತನ ದೇವಾಲಯ. ಮೇಲ್ಛಾವಣಿ ಯಾವ ರೀತಿ ಎಂದು ಕೂಡ ನೋಡ್ಬೋದು ಇಲ್ಲಿ ನೀವು. ದೇವಸ್ಥಾನ ನೋಡಿ. ಮತ್ತೆ ಈಗ ಬೇರೆ ಇನ್ನೊಂದು ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದೀವಿ. ಆಫ್ ಮಾಡಿದೆ ಆಟೋಮೆಟಿಕ್. ಸ್ನೇಹಿತರೆ, ನೀವು ಇಲ್ಲಿ ನೋಡೋದು ಬಂಡೆ ಮೇಲೆ ರಂಗನಾಥನ ವಿಗ್ರಹ. ಅದೇ ರೀತಿಯಾಗಿ ಇಲ್ಲಿ ಕೂಡ ಒಂದು ಉಬ್ಬು ಶಿಲ್ಪವನ್ನು ನೋಡ್ಬೋದು. ಆನೆ ಇಲ್ಲಿ ಪ್ರಾಣಿಗಳು ಏನೋ ಭಯ, ಅದಕ್ಕೋಸ್ಕರ ಏನಿಲ್ಲ. ಏನು ಅಲ್ಲ ಪ್ರಾಣಿಗಳು ಏನು ಭಯ ಇಲ್ಲಲ್ಲ ಪಂದ್ಯ.
ನೋಡ್ಬೋದು. ಪುರಾತನ ಜೈನ ಬಸದಿ ಇದು. ಇದು ಆದಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹತ್ರನೇ ಇದೆ ಈ ಒಂದು ಸ್ಥಳ. ಆದಷ್ಟು ನೀವು ಜೊತೆಗೆ 2-3 ಇದ್ದರೆ ಬನ್ನಿ, ಒಬ್ಬೊಬ್ಬರೇ ಯಾರೋ ಈ ಸ್ಥಳಕ್ಕೆ ಬರಲಿಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಅದ್ಭುತ ಈ ಸ್ಥಳ. ಈ ದಿನ ಸ್ವಲ್ಪ ಬಿಸಿಲು ಕಮ್ಮಿ ಇರೋದ್ರಿಂದ ಮಳೆ ಬಂದಿದ್ದು ನಿನ್ನೆ ಅಂದರೆ ಇವತ್ತು ಬಂದಿದ್ದು ನಾವು ಅನುಕೂಲ ಆಗಿದೆ. ತುಂಬ ತಂಪಾಗಿದೆ ಈ ಸ್ಥಳ. ಸೊ ಅದ್ಭುತ ಅಂತ ಹೇಳ್ಬೋದು ಈ ಸ್ಥಳ. ಹಿಂಗ ಹೈಟ್ನಾಗ ತಗೊಂಡೋಗಿ ಭಾರಿ ಕಾಣುತ್ತೆ ಸೀನ್ ಹೋಗ್ಬೇಕಾರೆ. ಸ್ನೇಹಿತರೆ, ನಾವೀಗ ಈ ಜೈನ ಬಸದಿ ನೋಡ್ಕೊಂಡು ವಾಪಸ್ ಬರ್ತಾ ಇದ್ವಿ. ಮತ್ತು ನಾವೀಗ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಮತ್ತೊಮ್ಮೆ ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ನನ್ನ ಎದುರಿಗೆ ನೀವೀಗ ಮಾತಂಗ ಪರ್ವತವನ್ನು ಕೂಡ ನೋಡ್ಬೋದು ಅಲ್ಲಿ ಎದುರಿಗೆ. ಇದೊಂದು ನಿಗೂಢ ಸ್ಥಳದಲ್ಲಿ ಇರತಕ್ಕಂಥ ದೇವಸ್ಥಾನ. ನೀವು ಹಂಪಿಗೆ ಬಂದಾಗ ತಪ್ಪದೆ ಈ ದೇವಸ್ಥಾನನ ಭೇಟಿ ಮಾಡಿ. ಆದಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ದರ್ಶನ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.